ಟೀಸರ್ ಲಾಂಚ್ ಇದ್ದಕ್ಕೂ ಸಂತು ನನ್ನ ನೆಕ್ಸ್ಟ್ ಸಿನಿಮಾ ಆಕ್ಟ್ ಮಾಡ್ತಾ ಇದ್ದಾರೆ, ನಂದ್ರಲ್ಲಿ ಇದ್ದಾರೆ. ಓಕೆ, ಈ ಸಿನಿಮಾಗೆ ಯಾಕೆ ಸಂತು ಕರೆದ್ವಿ ಅಂತ ಎಲ್ಲ ಕೇಳ್ತಾರೆ. ನಿನ್ಗೂ ಸೇರಿಸಿ ಹೇಳ್ಬಿಡ್ತೀನಿ ಅಣ್ಣ. ಫಿಲಮ್ ಹೆಸರು ಬಂದು ಫಸ್ಟ್ ಎದ್ದೇಳ್ ನವಸಿ ನಿನ್ ಕತೆ ಐತೆ ಬಾರಣ ಹೊಸಿಗೆ ಎಲ್ಲ ಓದ್ ಕಡೆಗೆಲ್ಲ ಗೋಲ್ಡ್ ಚೆನ್ನ ಹಾಕೊಳ್ಳುತ್ತೆ ಬಾಲಿ. ಅಣ್ಣನ ಕರೆಯಕ್ಕೆ ಒಂದು ಕಾರಣ ಐತೆ, ನನ್ನ ಅತ್ಯಂತ ಆಪ್ತ ಸ್ನೇಹಿತ ಅನ್ನೋದು ಒಂದು ಕಾರಣ. ಆದ್ರೆ ಎಲ್ಲರೂ ಕಡೆ PRO ನಮ್ಮ ವೆಂಕಟೇಶ್ ಅಣ್ಣ ಫೋನ್ ಮಾಡಿದ್ರು, ಪ್ರಥಮ್ ಗೆಸ್ಟ್ ಯಾರು ಅಂತ. ನಾನು ಅವ್ರಿಗೊಂದು ಮಾತು ಹೇಳಿದೆ, ಅಣ್ಣ ಗೆಸ್ಟ್ ಬೇರೆ ಬಂತು. ಅಣ್ಣ ನೀವು ಪ್ರಥಮ್ ಯಾರನ್ನೋ ಸ್ಟಾರಿಗೆ ಕರೆದಿರ್ತೀಯ ಅಂದ್ರು. ಅದಕ್ಕೆ ನಾನು ಒಂದು ಹೇಳಿದೆ, ನೀವು ಫಿನಾಲೆ ನೋಡಿರ್ಬೇಕು. ಇವ್ರದ್ದು ಮತ್ತು ಇವ್ರ ಹೆಂಡ್ತಿದ್ದು ಫಸ್ಟ್ ನೈಟ್ ವಿಚಾರ ಸ್ಟೇಜ್ ಮೇಲೆ ಸುದೀಪ್ ಸರ್ ಎದುರಿಗೆ ಅದು ಮಾತಾಡೋಲ್ಲ. ಇವರು ಸುದೀಪ್ ಸರ್ಗೆ ಕೇಳಿದ್ರು, ನಾವು 3 ದಿನ ಬಿಟ್ಟು ಶಾಸ್ತ್ರ ಮಾಡ್ಕೊಳ್ಳೋದು ಅಂತ ಇವ್ರ ಹೆಂಡ್ತಿ ಹೇಳಿದ್ರು. ನಿಮ್ದೆಲ್ಲ ಹೆಂಗ್ ಮಾಡ್ಕೊಂಡ್ರಿ ಅಂತ ಸುದೀಪ್ ಸರ್ನೇ ಪಾಪ ಕೇಳಿದ್ರು. ಅದಕ್ಕೆ ಈ ಫಸ್ಟ್ ನೈಟ್ ವಿತ್ ದೆವ್ವ ಅಂತಿದ್ಮೇಲೆ ನೀನ್ ಮಾತಾಡ್ರೆ ಚೆನ್ನಾಗಿರ್ತದೆ ಅಣ್ಣ, ಇಂಥವ್ರಲ್ಲಿ ನೀನು ತುಂಬಾ ಅನುಭವಿಸ್ತಾನ, ಚಿಕ್ಕ ಹುಡುಗ, ಇನ್ನು ತುಂಬಾ ಕಲಿಬೇಕಾದ್ರೆ ತುಂಬಾ ಜನ ಅವ್ರೆ, ಅವ್ರಿಗೆಲ್ಲ ನಿನ್ ಮಾರ್ಗದರ್ಶನ ಬೇಕು. ಫಸ್ಟ್ ನೈಟ್ ಅಲ್ಲಿ ಬಹಳ ಅನುಭವಿಸ್ತಾಗಿರುವಂತಹ ಸಿನಿಮಾ ಟೈಟ್ಲ್ ಅಲ್ಲಿ ಅಲ್ಲ, ನಾನು ಹೇಳಿಲ್ಲ ಅಣ್ಣ, ಲೈವ್ ಯಾಕೆ ಬಂದೆ ಅಂತ ನನಗೆ ಡೌಟ್ ಆಯ್ತು. ಸೊ ಫಸ್ಟ್ ನೈಟ್ ವಿತ್ ದೆವ್ವಗೆ ನನ್ನ ಗೆಳೆಯ ಸಂತು ಹಾಗೂ ಇನ್ನಷ್ಟು ಜನ ಬರೋರಿದ್ದಾರೆ, ಹರೀಶ್ ಅಣ್ಣ ಹಾಗೂ ಎಲ್ಲ ಬರ್ತಾ ಇದ್ದಾರೆ. ಲೇಟ್ ಆಗಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಈಗ ಫಸ್ಟ್ ನೈಟ್ ವಿತ್ ದೆವ್ವ ಟೀಸರ್ ನೋಡೋದಂತ ಅಣ್ಣ ಒಂದೆರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಭಾರಿ ಖುಷಿ ಆಯ್ತದೆ. ಪತ್ರಿಕಾ ಮಾಧ್ಯಮದ ಎಲ್ರಿಗೂ ಕೂಡ ಧನ್ಯವಾದಗಳು. ಫಸ್ಟ್ ನೈಟ್ ವಿತ್ ದೆವ್ವ ಅಂದ ತಕ್ಷಣವೇ ನಾನು ಇದು ಈ ಥರ ಒಂದು ಸಿನಿಮಾ ಗೊತ್ತಾಯ್ತಾ ಅಂತ ನಾನು ಯೋಚನೆ ಮಾಡಿದೆ. ಆಮೇಲೆ ಗೊತ್ತಾಯಿತು, ಅಣ್ಣ ನಾನೇ ಒಂದು ಕತೆ ಚಿತ್ರಕಥೆ ಎಲ್ಲ ಮಾಡಿದ್ದೀನಿ, ಇದ್ರದ್ದೊಂದು ಟ್ರೈಲರ್ ಲಾಂಚ್ ಐತೆ ಅಂತ. ಆಮೇಲೆ ಅಣ್ಣ ಚಾಲೆಂಜ್ ಸ್ಟಾರು, ಪವರ್ ಸ್ಟಾರು, ಗೋಲ್ಡನ್ ಸ್ಟಾರ್ ಮಧ್ಯದಲ್ಲಿ ತುಕಾಲಿ ಸ್ಟಾರ್ ಅಂತ ಒಬ್ಬ ಮಾಡ್ಕೋಬಹುದು ಅಂದಮೇಲೆ ಫಸ್ಟ್ ನೈಟ್ ವಿತ್ ದೆವ್ವ ನಾನೇ ಆ ಕಡೆ ಮಾಡಬಾರ್ದು. ಅಣ್ಣ ಈಗ ನಾನು ಮಾತಾಡಲ್ಲ, ನೀವು ಮಾತಾಡ್ತೀರ. ಫಸ್ಟ್ ನೈಟ್ ವಿತ್ ದೆವ್ವ ಅಂತ ತಕ್ಷಣ ಕಾನ್ಸೆಪ್ಟೇ ಒಂಥರ ಬ್ಯೂಟಿಫುಲ್ ಆಗೈತೆ, ಸಖತ್ತಾಯ್ತು. ಆಮೇಲೆ ಹಾರರು ಮ್ಯೂಸಿಕ್ಕು ಸಿಕ್ಕಾಬಿಟ್ಟು ಬ್ಯೂಟಿಫುಲ್ ಆಗಿ ಬಂದೈತೆ, ತುಂಬ ಚೆನ್ನಾಗಿದೆ. ಒಂಥರ ಇವತ್ತಿನ ಒಂದು ಟ್ರೆಂಡಲ್ಲಿ ಯಾವುದೇ ಒಂದು ನಾವು OTT ಆಗಿರ್ಬೋದು, TV ಆಗಿರ್ಬೋದು, ಥಿಯೇಟ್ರಲ್ಲಾಗಿರ್ಬೋದು, ತುಂಬ ಹಾರರ್ ಸಿನಿಮಾಗಳು ಸಿಕ್ಕಾಬಿಟ್ಟೆ ಕಮ್ಮಿ ಆಗೋಗ್ಬಿಡ್ತು. ಒಂದು ಜೋನರ್ ಇತ್ತು, ಸಿಕ್ಕಾಬಿಟ್ಟೆ ಸಿನಿಮಾಗಳು ಬರ್ತಾ ಇತ್ತು. ಆದರೆ ಈಗಿನ ಒಂದು ಟ್ರೆಂಡಲ್ಲಿ ಹಾರರ್ ಸಿನಿಮಾಗಳು ಸಿಕ್ಕಾಬಿಟ್ಟೆ ಕಮ್ಮಿ ಆಗಿದೆ. ಅಂಥ ಒಂದು ಟೈಮಲ್ಲಿ ಕಾಮಿಡಿ ವಿತ್ ಹಾರರ್ ಆಗಿ ಸಿಕ್ಕಾಬಿಟ್ಟೆ ಬ್ಯೂಟಿಫುಲ್ ಆಗಿದೆ. ಅದನ್ನು ನೋಡ್ತಾ ಇದ್ರೆ ತುಂಬ ರಿಚ್ ಆಗಿ ಯಾವುದೇ ವಿಜುವಲಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ದೆ ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ಫ್ಯಾಷನ್ ಆಗಿ ಇಟ್ಕೊಂಡು ಸಿನಿಮಾ ಮಾಡೋದ್ರಲ್ಲಿ ನಮ್ಮ ಪ್ರಥಮಣ್ಣ ಎತ್ತಿದ ಕೈ. ಭಾರಿ ಖುಷಿಯಾಗುತ್ತೆ. ಅವ್ರದ್ದು ನಟ ಭಯಂಕರನ್ನು ನೋಡಿದ್ದೀನಿ. ಅದಾದಮೇಲೆ ಈ ಒಂದು ಸಿನಿಮಾಗೆ, ಈ ಒಂದು ಫಸ್ಟ್ ನೈಟ್ ವಿತ್ ದೆವ್ವ ಅನ್ನೋ ಒಂದು ಸಿನಿಮಾಗೆ ನಾನು ಗೆಸ್ಟ್ ಆಗಿ ಬಂದಿದ್ದೀನಿ. ನನಗೆ ಭಾರಿ ಖುಷಿ ಆಗುತ್ತೆ. ಪ್ರಥಮಣ್ಣ ಎಲ್ಲ ಬಿಗ್ ಬಾಸಲ್ಲಿ ಮಾಡ್ತಾ ಇದ್ದಾಗ ನಾವು ಆಡಿಯನ್ಸ್ ಆಗಿ ಹೊರಗಡೆ ಕೂತ್ಕೊಂಡು ನೋಡ್ತಾ ಇದ್ದಾಗ ಅದ್ಭುತವಾದಂಥ ಟ್ಯಾಲೆಂಟು ಪ್ರಥಮಣ್ಣಂದು. ಅಂಥ ವ್ಯಕ್ತಿ ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೊಂಡು ನಮಗೂ ಕೂಡ ಒಂದು ಸಮಾನವಾದಂಥ ವಿಶ್ವಾಸವನ್ನು ಗಳಿಸ್ಕೊಂಡು ಎಲ್ಲೋದ್ರೂ ಕೂಡ ನಾನು ಬಿಗ್ ಬಾಸಲ್ಲಿ ಇದ್ದಾಗಲೂ ಕೂಡ ನನಗೆ ಸಪೋರ್ಟ್ ಮಾಡಿದಂಥ ಏಕೈಕ ವ್ಯಕ್ತಿ ಪ್ರಥಮಣ್ಣ. ಅವ್ರು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ನಾನು ಆ್ಯಕ್ಚುಲಿ ಗಿಲ್ಲಿದು ನಾಳೆ ಶೂಟು, ಅದು ಗ್ರ್ಯಾಂಡ್ ರಿಹರ್ಸಲ್ಲಿದ್ದೆ. ನಾನು ರಿಕ್ವೆಸ್ಟ್ ಮಾಡಿಕೊಂಡು, ಇಲ್ಲ ಪ್ರಥಮಣ್ಣಂದು ಫಸ್ಟ್ ನೈಟ್ ವಿತ್ ದೆವ್ವದು ಟ್ರೈಲರ್ ಲಾಂಚ್ ಇದೆ, ಹೋಗಲೇಬೇಕು ಅಂತ ಕೇಳ್ಕೊಂಡಾಗ ಅವ್ರು ಕಳಿಸ್ಕೊಟ್ರು. ಮಾಧ್ಯಮದ ಮುಂದೆ ಸುಳ್ಳು ಹೇಳ್ಬೇಡಣ್ಣ, ಇದು ಏನಾಗಿತ್ತು ಅಂದ್ರೆ ಇವ್ರು ಅದಕ್ಕೆ ಅಂತ ಬಂದಿಲ್ಲ, ನೀ ಬರ್ತಿಲ್ಲ, ನೀನ್ ಹೆಂಡತಿ ಮಾನಸನ್ ಕರಿಲಪ್ಪ ಅಂತ ಹೇಳಿದೆ. ಇದ್ದು ಓಡ್ ಬಂದೆ, ಯಾಕೆಂದ್ರೆ ಅವ್ರ ಹೆಂಡತಿ ಅಷ್ಟೇ ಕ್ಲೀನಾಗೆ ಎಕ್ಸ್ಪ್ಲೇನ್ ಮಾಡ್ರು ಡೀಟೇಲ್ಗೆ. ಅದಕ್ಕೆ ಅವ್ರನ್ನೇ ಕರೀಲ್ಲ ಅಂದ್ರೆ ಅಣ್ಣ ನಾನು ಬರ್ತೀನಿ ಅಂತ ಹೇಳಿ ಬಂದ್ರು. ಇದು ನಿಜ, ನೀ ಹಿಂಗೆಲ್ಲ ತಿರ್ಚ್ಬಿಡ್ಬೇಡ ಅಣ್ಣ, ನಾನು ಕೂಡ ಹೇಳಕ್ ಬರ್ತದೆ ಆಯ್ತಾ. ಅಯ್ಯೋ, ಸಫಿಷಿಯೆಂಟ್ ಆಗಿ ಮಾತಾಡೋದ್ರೆ ಬಿಡೋದೇ ಬರೋಣ ನೀನು. ಆಮೇಲೆ ದಯವಿಟ್ಟು ಆ ಥರ ಹೇಳಿಲ್ಲ. ಭಾರಿ ಖುಷಿ ಆಗುತ್ತೆ. ಈ ಒಂದು ನಾವು ಒಂದು ಆತ್ಮೀಯರಾಗಿರೋದ್ರಿಂದ ಈ ಒಂದು ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅಣ್ಣ ತುಂಬ ಚೆನ್ನಾಗಿದೆ. ನಿಮ್ಮ ಒಂದು ವಿಜುವಲ್ಸು ಮತ್ತು ಒಂದು ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಒಳ್ಳೆ ಓಡುತ್ತೆ ಸಿನಿಮಾ. ಖಂಡಿತವಾಗ್ಲೂ ಇದಕ್ಕೆ ನಮ್ಮೆಲ್ಲರೂ ಸಪೋರ್ಟ್ ಇರ್ತದೆ. ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳು ಈ ಒಂದು ಸಿನಿಮಾನ ಸಪೋರ್ಟ್ ಮಾಡಿ ಬೆಳೆಸಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇನ್ನೊಂದಷ್ಟು ಸಿನಿಮಾಗಳನ್ನ ಡೈರೆಕ್ಷನ್ ಮಾಡೋದಕ್ಕೆ ನಮ್ಮ ಪ್ರಥಮಣ್ಣಂಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಧನ್ಯವಾದಗಳು. ತುಂಬ ಚೆನ್ನಾಗಿ ಬಂದಿದೆ. ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ. ಚೆನ್ನಾಗಾಗ್ಲಣ್ಣ. ಆಲ್ ದ ಬೆಸ್ಟ್ ಅಣ್ಣ. ಈ ಸಿನಿಮಾ ಬರೋದು ನನಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದಲ್ಲಿ ಕಾರಣ ಅದ್ವಿಕ್. ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ನಾನು ತೊಗೊಂಡೋಗಿ 8 ಅವ್ರಿಗೆ ಪ್ರೆಸೆಂಟ್ ಮಾಡಿ ನಾನು ಹೇಳಿದೆ, ನಾನು ಬುದ್ಧಿವಂತ ಕೆಲಸ ಕೊಡಿ ಅಂತ ಕೇಳಲ್ಲ, ಮಾಸ್ ಕಾರ್ಡ್ಸ್ ಇಟ್ಬಿಟ್ಟು ಕೇಳ್ತೀನಿ. ಆ ಮಾಸ್ ಕಾರ್ಡ್ಸ್ಗೆ ಯೋಗ್ಯತೆ ಇದ್ದರೆ ಕೊಡಿ ಅಂತ ಹೇಳಿದೆ. ಸಾಂಗ್ಸ್ ತೊಗೊಂಡು ಪ್ರೆಸೆಂಟ್ ಮಾಡಿದೆ. ಪ್ರಥಮ್ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಹಿಂಗಿದೆ ನನ್ನ ಮನಸ್ಸಲ್ಲಿ, ಅದಕ್ಕಿಂತ ನಾನು ಹೆಚ್ಚು ನಿರೀಕ್ಷೆ ಮಾಡ್ತೀನಿ ಅಂತ ಹೇಳಿದೆ. ಪ್ರಥಮ್ ನೀವೇನು ಹೇಳಿದ್ರೆ ಅದಕ್ಕಿಂತನೂ 2.5 ಎಕ್ಸ್ಟ್ರಾ ತಗೊಳ್ಳಿ, ನನಗೆ ಸಮಾಧಾನ ಆಯಿತು ಅಂತ ಒಂದು ಚರ್ಚೆ. 2 ಚರ್ಚೆಲಿ ಒಂದು ಆಡಿಯೋ ದೊಡ್ಡ ಮಟ್ಟಕ್ಕಾಗಿ ನನಗೆ ದೊಡ್ಡ ಮಟ್ಟಕ್ಕೆ ಪ್ರೈಸು ಪ್ರೊಡ್ಯೂಸರ್ ಬರೋದಕ್ಕೆ, ನನಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದಕ್ಕೆ ಕಾರಣ ದ್ವಿಕ್ ಆ್ಯಂಡ್ ಎಂಟೈರ್ ಟೀಮ್. ಇವರೆಲ್ಲರಿಗೂ ನಾನು ಆಭಾರಿ, ಅಭಿನಂದನೆಗಳು. ಯೋಗರಾಜ್ ಭಟ್ ಸರ್ ಬರಬೇಕಾಯಿತು, ಯಾಕೆಂದರೆ ಈ ಸಿನಿಮಾಗೆ ಸಾಂಗ್ ಬರೆದಿರೋದು ಯೋಗರಾಜ್ ಭಟ್ರು. ಅವರು ನಾಳಿದ್ದು ಅವ್ರ ಸಿನಿಮಾ ರಿಲೀಸ್ ಇದೆ.
ನೀನು ಇದನ್ನ ನನ್ನ ಬಿಗ್ ಬಾಸ್ ಜರ್ನಿಯ ಮೊದಲನೇ ಹೆಜ್ಜೆ ಇಡೋದಕ್ಕೆ ಮುಖ್ಯ ಕಾರಣ ಅವರಿಬ್ರು, ಅವರು ಮತ್ತೆ ಅಕುಲ್ ಬಾಲಾಜಿ ಅವರು ನನ್ನ ಕಲರ್ಸ್ ಮಾತಾಡಿ ಕಳಿಸೋದಕ್ಕೆ ತುಂಬಾ ದೊಡ್ಡ ಡಿಸಿಷನ್ ತೊಗೊಂಡಿದ್ದವರು. ಇವತ್ತು ಅವ್ರು ಆ ಕಾರ್ಯಕ್ರಮದಲ್ಲಿದ್ದಾರೆ. ಹರೀಶ್ ಅಣ್ಣ ಟ್ರಾಫಿಕ್ ಅಲ್ಲಿ ಇದ್ದಾರೆ, ಹರೀಶ್ ರಾಜ್ ಅವರು ಈ ಸಿನಿಮಾದ ಬಂದು. ಅಂಡ್ ನಮ್ರತಾ ಈಗ ಅವರು ಟೀಸರ್ ನೋಡಿದ್ಮೇಲೆ ಲಾಸ್ಟ್ ಅವ್ರಿಗೊಂದು ವಿಶೇಷ ಸನ್ಮಾನ ಇದೆ, ಟೀಸರ್ ನೋಡ್ಬಿಟ್ಟು ಅವ್ರು ಮಾತಾಡ್ತಾರೆ. ಸೊ ಈಗ ಅವರು ಎಲ್ಲ ನಮ್ಮ ತಂಡ ಮಾತಾಡಾಗಿದೆ. ವೆಂಕಟ್ ಡಿಸ್ಟ್ರಿಬ್ಯೂಟರ್ ಮಾತಾಡಿದ್ಮೇಲೆ ನಾವು ಇನ್ನೊಂದು ಸಲ ಟೀಸರ್ ಟೆಲಿಕಾಸ್ಟ್ ಮಾಡ್ತೀವಿ. ಮುಗೀತು ನಂದೇನಿಲ್ಲ, ನಾನು ಏನ್ ಮಾತಾಡ್ ನಂಗೆ ಒಂದೆರಡು ಮಾತು ಅಷ್ಟೇ. ನಂಗೆ ಆಯ್ತು, ಥ್ಯಾಂಕ್ ಯು, ಧನ್ಯವಾದ. ಇದು ಕ್ಲಾಸ್ ಅಲ್ಲಿ ಕೊಡ್ತಾನೆ ಎಲ್ಲ ಮಾಧ್ಯಮದವ್ರಿಗೆ ಧನ್ಯವಾದ. ಯಾಕೆ ನಾನು ಮಾಧ್ಯಮದವ್ರನ್ನ ಗೌರವಿಸ್ತೀನಿ, ಪ್ರೀತಿಸ್ತೀನಿ, ಅದಕ್ಕೆ ಧನ್ಯವಾದ. ನನ್ನ ಬಗ್ಗೆ ನೀವೇನು ಪ್ರಶ್ನೆ ಕೇಳೋ ಹಾಗೆ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಡೈರೆಕ್ಟರ್ ನಟ, ಡೈರೆಕ್ಟರ್ ಬೈಸ್ಕತೀನಿ, ಓಡಿಸ್ಕತೀನಿ, ಅವ್ರು ಹೇಳ್ಕೊಟ್ಟಿದ್ದನ್ನ ಯಾಕೆ ಮಾಡಿದ್ದೀನಿ, ಅದರಿಂದ ನೀವು ಪ್ರಶ್ನೆ ಕೇಳೋಂಥದ್ದು ಬರಲ್ಲ.